ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ನನ್ನ ಮಗಳದು 14 ಇಯರ್ ಬರ್ತ್ಡೇ. ನಿನ್ನೆ ಸ್ನೋ ಆಗಿದೆ, ಸ್ವಲ್ಪ ಸ್ನೋ ಆಗಿದೆ, ವೆದರ್ ಚೆನ್ನಾಗಿದೆ. ನಾವು ಟೆಂಪಲಿಗೆ ಹೋಗಿದ್ವಿ, ಅಲ್ಲಿ ಅಭಿಷೇಕಕ್ಕೆ ಅವರೆಲ್ಲ ಅರೇಂಜ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಒಂದು ಕಪ್ಪಲ್ಲಿ ಅವರೇ ಮಿಲ್ಕ್ ಅಂದರೆ ಪಂಚಾಮೃತ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಡೇಕ್ಷನಲ್ಲಿ ಇಟ್ಟಿದ್ರು. ಹೋದವರಿಗೆಲ್ಲ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಕೊಟ್ಟರು. ಎಲ್ಲರೂ ನಾವು ಸಪ್ರೇಟಾಗಿ ಅಭಿಷೇಕ ಮಾಡಿಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಹೇಗಿದೆ ಅಂತ ನೋಡಿ, ನಾನು ಇವಾಗ ವೀಡಿಯೋ ಹಾಕ್ತೀನಿ. ನಾವು ನಮ್ಮ ಫ್ರೆಂಡ್ ಜೊತೆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಇರೋದು ಮ್ಯೂನಿಕ್ನಲ್ಲೇ 4th ಫ್ಲೋರಲ್ಲಿತ್ತು ಅಂದ್ಬಿಟ್ಟು ಸ್ಟೆಪ್ಸ್ ಮೇಲೆ ಸ್ಲಿಪ್ಪರ್ ಬಿಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಪ್ರೇಟಾಗಿ ಕವರ್ ಕೊಟ್ಬಿಟ್ಟು ಸ್ಲಿಪ್ಪರ್ನ ಎತ್ತಿಡಿಸ್ತಾ ಇದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಈ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಈ ವಿಡಿಯೋ ನಾವು ಮಾಡಿದ್ದಲ್ಲ. ಟೆಂಪಲಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಕರೆಕ್ಟಾಗಿ ಆ ಶಿವಲಿಂಗದು ಆಪೋಸಿಟೇ. ಯೂಟ್ಯೂಬ್ ಲೈವಲ್ಲಿತ್ತು, ಸೊ ನಾನು ಆ ವಿಡಿಯೋನ ತಗೊಂಡು ಹಾಗೆ ಅಟ್ಯಾಚ್ ಮಾಡಿದ್ದೀನಿ. ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ಅಭಿಷೇಕದ ಹಾಲಿನೇ ನಮಗೆ ತೀರ್ಥ ಆಗಿ ಕೊಡ್ತಾಯಿದ್ರು. ಮತ್ತು ಎಲ್ಲರೂ ತಂದಿರೋ ಫ್ರೂಟ್ಸೂ ಅಷ್ಟೇ, ಎಲ್ಲರಿಗೂ 2 ಫ್ರೂಟ್ಸ್ ಮತ್ತು ಆ ಮಿಲ್ಕ್ನ ಕೊಡ್ತಾಯಿದ್ರು. ನಾವು ಅದನ್ನು ತಗೊಂಡು ಹಾಗೆ ಅಲ್ಲಿ ಒಂದು 5 ಮಿನಿಟ್ಸ್ ಒಳಗಡೆ ಕೂತಿದ್ವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಟೆಂಪಲ್ ಒಳಗಡೆ ಬಂದವರು 5 to 10 ಮಿನಿಟ್ಸ್ ಒಳಗಡೆ ಹೊರಗಡೆ ಹೋಗ್ಬಿಡಬೇಕು. ಯಾಕೆಂದರೆ ಬೇರೆಯವ್ರಿಗೂ ಬಂದರೆ ಕೂರ್ಲಿಕ್ಕೂ ಜಾಗ ಆಗಬೇಕು, ನಿಲ್ಲಿಕ್ಕೂ ಜಾಗ ಆಗಬೇಕು. ತುಂಬ ಕ್ರೌಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮಾರ್ನಿಂಗ್ 8 o'clock ಅನ್ಕೊತೀನಿ, ಮಾರ್ನಿಂಗ್ 8 ನೈಟ್ 11 o'clockವರೆಗೂ ಟೆಂಪಲ್ ಓಪನ್ ಇತ್ತು. ಅಂದರೆ ಕಂಪ್ಲೀಟ್ ಡೇ ಅಭಿಷೇಕನೇ ಮಾಡಿಸ್ತಾಯಿದ್ರು. ಯಾರು ಬಂದ್ರೂ ಮಾರ್ನಿಂಗಿಂದ ನೈಟ್ವರೆಗೂ ಫುಲ್ ಅಭಿಷೇಕನೇ ಇತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪ್ರಸಾದ ತೊಗೊಂಡು ಕೆಳಗಡೆ ಬಂದ್ವಿ. ಮಳೆ ಬರ್ತಾ ಇತ್ತು ಲೈಟಾಗಿ, ತುಂಬ ಜೋರಾಗೇನಿರಲಿಲ್ಲ. ಸ್ಲಿಪ್ಪರ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಜಾಕೆಟ್ ಇದ್ದವರು ಅಲ್ಲೇ ಸೈಡಲ್ಲಿ ಜಾಕೆಟ್ ಇತ್ತು, ಜಾಕೆಟ್ ಹಾಕ್ಕೊಂಡು ನಾವು ಹಾಗೆ ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಅಲ್ಲಿಂದ ಇನ್ನೊಂದು ಟೆಂಪಲಿಗೆ ಹೋಗಬೇಕು ಅಂತ ಹೋದ್ವಿ, ಬಟ್ ಟೆಂಪಲ್ ಕ್ಲೋಸ್ ಆಗಿತ್ತು. ಟೆಂಪಲಿಂದ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಪೂಜೆಗೆ ಅಂತ ಸಪ್ರೇಟಾಗಿ ತುಪ್ಪ ಮಾಡ್ತಾ ಇದ್ದೀನಿ. ತುಪ್ಪದ ದೀಪ ಹಾಗೆ ಪ್ರಸಾದ ಕರಂಗೆ ಯಾವಾಗಲಾದರೂ ನೈವೇದ್ಯ ಮಾಡಿದ್ರೆ ಗೋಧಿ ಹಿಟ್ಟಲ್ಲೇ ನಾನು ನೈವೇದ್ಯಕ್ಕೆ ಇಡೋದು. ಕೆಲವರು ಶಿವನಿಗೆ ಮಾತ್ರ ನೈವೇದ್ಯಕ್ಕೆ ಇಡಬೇಕಂತ ಅಂದರೆ ಗೋಧಿ ಹಿಟ್ಟಲ್ಲೇ ಪ್ರಸಾದ ಮಾಡೋದು. ಕೆಲವೊಂದು ಸತಿ ಹಲ್ವಾ ಥರ ಮಾಡ್ತೀನಿ, ಇಲ್ಲ ಅಂತಂದರೆ ಮುದ್ದೆ ಥರ ಮಾಡ್ತೀನಿ. ಅದು ಗಂಟು ಬರಬಾರ್ದು. ನೋಡ್ತೀನಿ ಇವಾಗ ಮುದ್ದೆ ಆದರೆ ಮುದ್ದೆ, ಹಲ್ವಾ ಆದರೆ ಹಲ್ವಾ, ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಅದು ಮೂರನ್ನು ಮಾತ್ರ ಉಪಯೋಗಿಸ್ಬಿಟ್ಟು ನೈವೇದ್ಯಕ್ಕೆ ಮಾಡೋದು. ನೀರು ಹಾಕ್ತೀನಿ, ಹಾಲೇನು ಉಪಯೋಗಿಸಲ್ಲ. ಇವತ್ತು ಗೋಧಿ ಮುದ್ದೆ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕೆಲವು ಸರಿ ತುಂಬ ಗಂಟಾಗಿಬಿಡುತ್ತೆ. ಇವತ್ತು ಬೇರೆ ಸ್ಟೆಪ್ ಯೂಸ್ ಮಾಡಿದೆ, ಅದು ವರ್ಕ್ ಆಯಿತು. ಮುದ್ದೆ ಚೆನ್ನಾಗಿ ಬಂದಿದೆ, ಒಂದು ಗಂಟಿರಲಿಲ್ಲ. ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 6-7 ಮಿನಿಟ್ಸ್ವರೆಗೂ ಬಿಟ್ಟಿದ್ದೀನಿ. ಅದು ಕ್ಲೀನಾಗಿ ಕುಕ್ ಆಗಿಬಿಡಲಿ. ಆದಮೇಲೆ ನೈವೇದ್ಯಕ್ಕೆ ರೆಡಿಯಾಗಿದೆ. ಅಭಿಷೇಕಕ್ಕೂ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಪ್ರಸಾದ ಎಲ್ಲ ರೆಡಿ ಆಯಿತು, ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿದ್ವಿ. ಫಸ್ಟು ಅಭಿಷೇಕ ಮಾಡ್ತಾಯಿದ್ದೀವಿ. ಅರಿಶಿನ, ಕುಂಕುಮ, ಗಂಧದ ಅಭಿಷೇಕ ಮಾಡಿದೆ. ಅದಾದಮೇಲೆ ಪಂಚಾಮೃತದ ಅಭಿಷೇಕ ಮಾಡ್ತಾಯಿದ್ದೀನಿ.
ಮುಂಚೆ ಎಲ್ಲ ಸಪ್ರೇಟಾಗಿ ಇಟ್ಕೊತಿದ್ದೆ. ಹಾಲು, ಮೊಸರು, ತುಪ್ಪ ಅದೆಲ್ಲ ಸಪ್ರೇಟ್ ಹಾಕಿಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೆ. ಫಸ್ಟ್ ಟೈಮು ನಾನು ಒಟ್ಟಿಗೆ ಅಭಿಷೇಕ ಮಾಡಿದ್ದು. ಗ್ಲಾಸಿಗೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅಭಿಷೇಕ ಮಾಡಿದ್ದು. ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ದೇವರಿಗೆ ಅಲಂಕಾರ ಮಾಡಿಬಿಟ್ಟು ಅಷ್ಟೋತ್ರ ಎಲ್ಲ ಓದಿದ್ವಿ. ಇದೆಲ್ಲ ಮುಗಿದ್ಮೇಲೆ ಮಂಗಳಾರತಿ ಮಾಡಿ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ನಾನು ಈಶ್ವರಂದು ಕತೆ ಪುಸ್ತಕ ಓದುತ್ತೀನಿ. ನಮ್ಮ ರಿಯೋ ಡೋರ್ ಹತ್ರ ಕೂತ್ಕೊಂಡು ಏನು ಇಷ್ಟೊತ್ತಾರು ಒಂದೇ ಕಡೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ನೋಡ್ತಾನೇ ಇದ್ದ. ಇದೆಲ್ಲ ಆದಮೇಲೆ ನನ್ನ ಫ್ರೆಂಡ್ಸ್ನು ಇನ್ವೈಟ್ ಮಾಡಿದ್ದೆ. ಅವರು ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ರು. ಆದಮೇಲೆ ಒಂದು ಸ್ವಲ್ಪ 1 ಅವರ್ ಬ್ರೇಕ್ ತೊಗೊಂಡ್ವಿ. ಜಾಗರಣೆ ಏನು ಮಾಡಿಲ್ಲ, ಸುಮ್ಮನೆ ಆಟ ಆಡೋಣ ಅಂತ ಹೇಳ್ಕೊಂಡು ಚೌಕಾಬಾರ ಆಡ್ತಾಯಿದ್ದೀವಿ. ಯೂಶ್ವಲಿ ಮುಂಚೆ ಎಲ್ಲ ನಾವು ಬೋರ್ಡ್ ಗೇಮ್ ಆಡ್ತಾಯಿದ್ವಿ. ಈಗ 2 ಮಂತ್ಸಿಂದ ಈ ಚೌಕಾಬಾರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಆಟ ಆಡಲಿಕ್ಕೆ. ಚಿಕ್ಕವರಿದ್ದಾಗ ನಾವು ಆಡ್ತಾ ಇದ್ದಿದ್ದು ಆಲ್ಮೋಸ್ಟ್ 15-20 ಇಯರ್ಸೇ ಆಗಿದೆ ಅಂದ್ಕೊತೀನಿ. ನನಗೆ 5 ಬ್ಲಾಕ್ಸ್ ಬರ್ತಾಯಿತ್ತಲ್ಲ, ಅದಷ್ಟೇ ಆಡ್ತಾ ಇದ್ದಿದ್ದು. ಇವ್ರ ಜೊತೆನೇ ಫಸ್ಟು ನಾನು 7 ಬ್ಲಾಕಲ್ಲಿ ಚೌಕಾಬಾರ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎವ್ರಿ ಫ್ರೈಡೇ ನೈಟ್ ಇಲ್ವಾ ಸ್ಯಾಟರ್ಡೆ ನೈಟ್ ಯಾವಾಗ ಫ್ರೀ ಇರ್ತೀವಿ ಆವಾಗ ಕಂಪಲ್ಸರಿ 1 ರೌಂಡ್ ಇಲ್ಲಾಂದರೆ 2 ರೌಂಡ್ ಅಂತೂ ಚೌಕಾಬಾರ ಆಡ್ತಾನೆ ಇರ್ತೀವಿ. ನಾನೇ ವಿನ್ ಆಗೋದು. ಕರೆಕ್ಟಾಗಿ ನ್ಯಾಯವಾಗಿ ಆಡಿದ್ರೆ ನಂತರ ವಿನ್ ಆಗ್ತೀರಾ. ಸ್ನೇಹಲ್ ಸೆಕೆಂಡ್, ನೀವಿಬ್ರು ನೋಡಿ 3-2 ಇನ್ನೂ ರೌಂಡ್ ಹೊಡಿತಾನೆ ಇರಿ. ಹೀಗಿತ್ತು ನಮ್ಮ ಶಿವರಾತ್ರಿ ಹಬ್ಬ. ಸ್ನೋ ಬರ್ತಾ ಇದೆ, ಒಬ್ರು ವಾಕ್ ಮಾಡಿಲ್ಲ. ವಾವ್, ಇವನಿಗೆ ಎಷ್ಟು ಖುಷಿ ಗೊತ್ತಾ. ಶಿವರಾತ್ರಿ ಮುಗಿಸಿ ಪೂಜೆ ಎಲ್ಲ ಮಾಡಿ ಬಂದ್ವಿ. ಮಕ್ಕಳು ಪಾಪ ಅಷ್ಟೊತ್ತಿಂದ ಸ್ನೋ ಅಂತ ಹೇಳ್ತಾನೆ ಇದ್ರು, ನಾವು ನೋಡಿರಲಿಲ್ಲ. ಅಯ್ಯೋ, ಇಷ್ಟೇ, ಒಂದು ವಾಕ್ ಮಾಡಿ ಮುಗಿದ್ರೆ ನಮ್ಮದು ಸಂಡೇ ಮುಗೀತು. ಎಷ್ಟು ಫಾಸ್ಟಾಗಿ ಬೀಳ್ತಾ ಇದೆ ನೋಡಿ. ಇದು ನಮ್ಮದು ಗ್ಯಾರೇಜ್ ಇಲ್ಲೇ ಇರೋದು, ಕಾರ್ ಪಾರ್ಕಿಂಗಿಗೆ ಇದು. ಅಯ್ಯೋ ಅಯ್ಯೋ ಅಯ್ಯೋ, ಅವನಿಗೆ ಫುಲ್ ಖುಷಿ. ಬಿಟ್ಬಿಡು ನೋಡೋಣ, ಅವ್ನು ಮುಂದೆ ಹೋಗ್ತಾನ ಅಂತ. ಅವ್ನಿಗಿಲ್ಲಿ ಬೇಡ, ಬೆಳಕಿರೋ ಕಡೆ ಬೇಕಂತ ಅವನು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಸೂನ್, ಬಾಯ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.